ಈ ಅವಲಕ್ಕಿ ಚೂಡ ಯಾರಿಗೆ ಮಾಡ್ಲಾಕ ಬರಲ್ಲ ಅಂತ ಅನ್ಬೇಡ್ರಿ. ನಾ ಹೆಂಗೆ ಮಾಡಿನಂತ ತೋರಿಸ್ತೀನಿ ಬರ್ರಿ ಅಷ್ಟೇ ರೀ. ಇಲ್ಲಿ ಒಂದು ಅರ್ಧ ಕಿಲೋ ಪೇಪರ್ ಅವಲಕ್ಕಿ ಸ್ವಚ್ಛ ಮಾಡಿ ತೊಗೊಂಡಿನಿ ರೀ. ಇದ್ರಾಗ ಎಣ್ಣೆ ಗಿಣ್ಣೆ ಹಾಕಲ್ದೇನೆ ಸಣ್ಣ ಉರಿ ಇಟ್ಟು ಒಣ ಅದೇ ಒಂದು 5 ನಿಮಿಷ ಹುರಿಬೇಕ್ರಿ. ಈಗ ಇವು ಹಿಂಗೆ ಕುರ್ಕುರ್ ಹಾಕ್ಬೇಕ್ರಿ. ಒಂದಿಟ್ಟು ಎಣ್ಣೆ ಹಾಕಿ ಬಿಸಿ ಮಾಡಿ ಶೇಂಗಾ ಹಾಕ್ಬಿಡ್ತೀನಂತ್ರಿ. ಸಣ್ಣ ಉರಿದಾಗೆ ಇವಕ್ಕೆ ಚಲೋ ಕರಿತೀನಂತ್ರಿ. ಸ್ವಲ್ಪ ಹುರಿದಾದ್ಮೇಲೆ ಪುಟಾಣಿ ಸೇರಿಸ್ಲತ್ತೀನಿ ರೀ. ಇವಕ್ಕೂ ಸ್ವಲ್ಪ ಬಣ್ಣ ಬರೋತನ ಹುರಿತೀನಂತ್ರಿ. ಈಗ ಒಂದಿಸು ಸಣ್ಣ ಹೋಳಿದು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಹುರಿದು ಆದ್ಮೇಲೆ ಇಷ್ಟ ಇದ್ರೆ ಒಂದಿಸು ಬಾದಾಮಿ ಮತ್ತು ಗೋಡಂಬಿ ಹಾಗೆ ಒಣ ಕೊಬ್ಬರಿ ಹಿಂಗೆ ತೆಳ್ಳಗೆ ಹೋಳಿ ಹಾಕ್ಬೇಕ್ರಿ. ಭಾರಿ ಟೇಸ್ಟ್ ಕೊಡ್ತಾವ್ರಿ ಇವೆಲ್ಲ. ಇವಕ್ಕೂ ನೋಡ್ರಿ ಬಣ್ಣ ಬರತನ ನಾನು ಹುರಿತೀನಂತ್ರಿ. ನೋಡ್ರಿ ಹಿಂಗೆ ಬಣ್ಣ ಬಂತಂದ್ರೆ ರುಚಿಗೆ ಬೇಕಾದಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಹುಳಿ ಸಲಕ ಆಮ್ಚೂರು ಪುಡಿ ಮತ್ತು ಪುಡಿ ಸಕ್ಕರೆ ಹಾಕಿ ಚಂದ ಕಲಿಸಿ ಈಗೇನು ಮಾಡ್ತೀನಿ ಅಂತಂದ್ರೆ ಹುರಿದಿಟ್ಟಿದ್ದು ಈ ಅವಲಕ್ಕಿ ಏನವಲ್ರಿ ಇವಕ್ಕೆ ಇದ್ರಾಗ ಸೇರಿಸ್ಬಿಡ್ತೀನಂತ್ರಿ. ಹಾಗೆ ನೋಡ್ರಿ ಸಣ್ಣ ಉರಿದಾಗ ಕಲಿಸ್ಕೊತಾ ಹೋಗ್ಬೇಕ್ರಿ. ಮಸಾಲೆ ಎಲ್ಲ ಅವಲಕ್ಕಿದಾಗ ಚಂದ ಮಿಕ್ಸ್ ಆಗ್ಬೇಕ್ರಿ ಮತ್ತು ಹಿಂಗೆ ಕುರ್ಕುರ್ ಆಗ್ಬೇಕ್ರಿ. ನೋಡ್ರಿ ಎಷ್ಟು ಭಾರಿ ಕಾಣಿಸ್ಲತ್ತವಂತ. ನಡೀರಿ ಮತ್ತು ಹಂಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ.